ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಸಾಲ ಯಾರಿಗಿರಲ್ಲ ಹೇಳಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಾಲ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ಅದು ಸಾಲ ಅಂತಂದರೆ ಒಂದು ಪಾಯ್ಸನ್ಗೆ ಸಮಾನ ಅಂತಲೇ ಹೇಳ್ಬೋದು. ಒಂದು ಸಲ ಏನಾದ್ರು ಸಾಲದ ಒಂದು ಸುಡಿಯಲ್ಲಿ ಸಿಗಾಕೋಬಿಟ್ರೆ ಸಾಕು, ಅದರಿಂದ ಹೊರಬರೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅಲ್ವಾ? ಅಂಥ ಸಾಲನ ಯಾವ ರೀತಿ ತೀರಿಸ್ಕೊಳ್ಳೋದು ಅಂತಂದರೆ ಲಕ್ಷ ಅಲ್ಲ, ಕೋಟಿ ಸಾಲ ಇದ್ರೂ ಸಹ ಇವತ್ತು ನಾನು ಹೇಳ್ಕೊಡ್ತಾ ಇರುವಂತಹ ಒಂದು ಚಮತ್ಕಾರಿ ವಸ್ತುವಿನಿಂದ ನೀವು ತುಂಬ ಸುಲಭವಾಗಿ ಸಾಲದ ಸಮಸ್ಯೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಯಾವುದು ಅಂತಂದರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ನೋಡಿ, ನಾನು ನಿಮಗೆ ಜೀರಿಗೆನ ತೋರಿಸ್ತಾ ಇದ್ದೀನಿ. ಜೀರಿಗೆನ ನಾವು ರಾಹು ಗ್ರಹದ ಅಂದರೆ ರಾಹುವಿನ ಒಂದು ಸಂಕೇತ ಅಂತಲೇ ಹೇಳ್ಬೋದು. ಅಂದರೆ ಜೀರಿಗೆ ರಾಹುವಿಗೆ ಸಂಬಂಧಪಟ್ಟಿತ್ತು. ಈ ಜೀರಿಗೆನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಅಂದರೆ ನಿಮ್ಮಲ್ಲಿರುವಂತಹ ಸಾಲದ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಳೋದು, ಸಾಲವನ್ನು ಯಾವ ರೀತಿ ನಿವಾರಣೆ ಮಾಡ್ಕೊಳ್ಳೋದು ಅಂತ ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಮತ್ತೆ ಹೇಳ್ತಾ ಇದ್ದೀನಿ, ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಜೀರಿಗೆ ರೆಮಿಡಿ ಅಂತಲೇ ಹೇಳ್ಬೋದು. ನಮಗೆ ಲಕ್ಷ ಅಲ್ಲ, ಕೋಟಿ ಸಾಲ ಇದ್ರೂ ಸಹ ಈ ಜೀರಿಗೆಯಿಂದ ಮಾಡಿಕೊಳ್ಳುವಂಥ ಇದೊಂದು ಚಿಕ್ಕದಾದಂಥ ಒಂದು ತಂತ್ರ ಪರಿಹಾರದಿಂದ ನಿಮ್ಮ ಸಾಲದ ಸಮಸ್ಯೆನ ಸಂಪೂರ್ಣವಾಗಿ ಹೊರಗಡೆ ಹಾಕ್ಬೋದು. ಅಂದರೆ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ? ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹಸುಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಇದೇ ಫಸ್ಟ್ ಟೈಮ್ ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡದೆ ಎಂತ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂಥ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ರೆಮಿಡಿ. ಅದರಲ್ಲೂ ರಾಹು ಕೇತು ಇವರಿಗೆ ಅಂದರೆ ಮೇನಾಗಿ ರಾಹುವಿಗೆ ಸಂಬಂಧಪಟ್ಟಿದ್ದಂತಹ ಒಂದು ರೆಮಿಡಿ. ರಾಹುವಿನ ಒಂದು ಬಲ ನಮಗಿದ್ರೆ ಮಾತ್ರ ನಮಗೆ ಸಾಲದ ಸಮಸ್ಯೆಯಿಂದ ನಿವಾರಣೆ ಆಗೋಕ್ಕೆ ಸಾಧ್ಯ. ಹಾಗಾಗಿ ಇಂಥ ಒಳ್ಳೆ ಟಾಪಿಕ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಫ್ರೆಂಡ್ಸ್ ಇನ್ನೂ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ಚಾನಲ್ನ ವೀಕ್ಷಣೆ ಮಾಡ್ತಾರೋ ಅಂಥ ವಿಜೇತ ಶಾಲೆ ನಾವು ತಿಂಗಳಿಗೊಂದ್ಸಲ ಗುರುತಿಸಿ ಅಂಥ ವಿಜೇತ ಶಾಲೆಗೆ 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಒಂದು ಐಫೈ ಮೊಬೈಲ್ನ ನಾವು ಅವರು ಗಿಫ್ಟಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಅತಿ ಹೆಚ್ಚಾಗಿ ನಮ್ಮ ವಿಡಿಯೋನ ನೋಡಬೇಕು, ನನಗೆ ಕಮೆಂಟ್ ಮಾಡಬೇಕು. ಅಂಥ ಅದೃಷ್ಟಶಾಲಿನ ಗುರುತಿಸಿ ನಾವು ಗಿಫ್ಟ್ ಕೊಡ್ತೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ರೆ ಆ ಒಂದು ಗಿಫ್ಟನ್ನು ನೀವೇ ತೆಗೆದುಕೊಳ್ಳಿ. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ. ಈ ಜೀರಿಗೆನ ಬಳಸ್ಕೊಂಡು ಯಾವ ರೀತಿ ನಮ್ಮಲ್ಲಿರುವಂತಹ ಸಾಲದ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಅಂತ ನನ್ನ ಒಂದು ಚಿಕ್ಕದಾದಂಥ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ಪ್ರತಿ ಮನುಷ್ಯನಿಗೂ ಸಹ ಸಾಲ ಬಾಧೆ ಅಂತ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ? ನಾವು ಮನೆ ಕಟ್ಟೋಕ್ಕೆ ಮಾಡ್ಕೊಂಡಿರುವಂತಹ ಸಾಲ ಆಗಿರ್ಬೋದು, ಇಲ್ಲ ಸೈಟ್ ತೆಗೆದುಕೊಳ್ಳೋಕ್ಕೆ ಮಾಡ್ಕೊಂಡಿರುವಂಥ ಸಾಲ ಆಗಿರ್ಬೋದು, ಇಲ್ಲ ಕೈ ಸಾಲ ಆಗಿರ್ಬೋದು, ಇಲ್ಲ ಒಂದು ಆಭರಣ ತೆಗೆದುಕೊಳ್ಳೋಕ್ಕೆ ಸಾಲ ಮಾಡ್ಕೊಂಡಿರೋದಾಗಿರ್ಬೋದು, ಇಲ್ಲ ಸೈಟ್ ತೆಗೆದುಕೊಳ್ಳೋಕ್ಕೆ ಸಾಲ ಮಾಡ್ಕೊಂಡಿರೋದಾಗಿರ್ಬೋದು. ಈ ರೀತಿ ಒಂದಲ್ಲ ಒಂದು ರೀತಿಯಾದಂಥ ಅಂದರೆ ಸಣ್ಣದಾಗಿರ್ಬೋದು, ಅಂದರೆ ಕೆಲವರಿಗೆ ಸಣ್ಣ ಸಾಲಗಳಿರುತ್ತೆ, ಇನ್ನು ಕೆಲವರಿಗೆ ದೊಡ್ಡ ಸಾಲಗಳು ಅಂತಲೇ ಇರುತ್ತೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಂದಲ್ಲ ಒಂದು ರೀತಿಯಾದಂತಹ ಸಾಲ ಇದ್ದೇ ಇರುತ್ತೆ. ಅದರಲ್ಲೂ ಸಾಮಾನ್ಯವಾಗಿ ನಮ್ಮ ಜನರ ನೋಡೋದಾದರೆ ಒಂದು 90% ಜನ ಸಾಲದ ಒಂದು ಸುಳಿಯಲ್ಲಿ ಸಿಗಾಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಲ್ವಾ? ಹೌದು ಫ್ರೆಂಡ್ಸ್, ಸಾಲ ಮಾಡೋದು ತುಂಬ ಸುಲಭ, ಆದರೆ ಅದನ್ನು ತೀರ್ಸೋ ವರ್ಷದಲ್ಲಿ ಪ್ರಾಣ ಹೋದಂಗಾಗುತ್ತೆ. ಎಷ್ಟು ಸಾಲಗಳನ್ನ ಮಾಡಿಕೊಂಡು ತೀರ್ಸೋಕ್ಕಾಗ್ದೇನೆ ಅಂದರೆ ಸಾಲ ಮಾಡಿ ಅದಕ್ಕೆ ಬಡ್ಡಿ ಕಟ್ಟೋದೇ ಆಗಿರುತ್ತೆ ಹೊರತು ಸಾಲನೇ ತೀರ್ತಾ ಇರಲ್ಲ ಅಲ್ವಾ? ಅಂತಹ ಸಾಲದ ಸಮಸ್ಯೆಯಿಂದ ನಾವು ಹೊರಗಡೆ ಬರಬೇಕು, ಸಾಲದ ಒಂದು ಸುಳಿಯಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸ್ನ ನೀವು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 105% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ಯಾವ ರೀತಿ ಇದು ಎಫೆಕ್ಟ್ ಆಗಿ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತ ಅದನ್ನ ನೀವೇ ನಿಮ್ಮ ಕಣ್ಣಾರ ನೋಡ್ಬೋದು. ಹೌದು ಫ್ರೆಂಡ್ಸ್, ಸಾಲನ ನಾವು ಮಾಡೋದು ತುಂಬ ಸುಲಭ, ಆದರೆ ತೀರ್ಸೋ ವರ್ಷದಲ್ಲಿ ಪ್ರಾಣ ಹೋದಂಗೆ ಆಗುತ್ತೆ ಅಲ್ವಾ? ನಾವು ದುಡ್ದು ಎಲ್ಲವನ್ನು ಸಹ ತೊಗೊಂಡೋಗಿ ನಾವು ಸಾಲಕ್ಕೆ ಕಟ್ಟೋದಾದರೆ ನಾವು ಇನ್ನು ಹೊಟ್ಟೆಗಾಗಿರ್ಬೋದು, ಬಟ್ಟೆಗಾಗಿರ್ಬೋದು, ಇಲ್ಲ ಮನೆ ಅಂದರೆ ಪ್ರತಿನಿತ್ಯದಲ್ಲಿ ನಾವು ವಾಸ ಮಾಡುವಂತಹ ಮನೆ, ಕೆಲವರಿಗೆ ಸ್ವಂತ ಮನೆಯೂ ಸಹ ಇರಲ್ಲ, ಅಂತಹ ಸ್ವಂತ ಮನೆಯೂ ಸಹ ಇದ್ದೇನೆ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತೀವಿ ಅಲ್ವಾ? ಅಂತಹ ಒಂದು ಬಾಡಿಗೆ ಕಟ್ಟೋಕ್ಕೆ ಆಗಿರ್ಬೋದು. ಈ ರೀತಿ ಅವರ ಜೀವನದ ಒಂದು ಅನುಗುಣವಾಗಿ ಅವರ ಸಂಸಾರದಲ್ಲಿರುವಂಥ ಕೆಲವು ಜಂಜಾಟಗಳಿಗೋಸ್ಕರ ಅವರು ಸಾಲಗಳನ್ನ ಮಾಡ್ಕೊಂಡಿರ್ತಾರೆ ಅಲ್ವಾ? ಇಂತಹ ಸಾಲಗಳನ್ನ ನಾವು ಸಾಲ ಅಂತದ್ದು ಪಾಯ್ಸನ್ಗೆ ಸಮಾನ ಅಂತಲೇ ಹೇಳ್ಬೋದು. ಒಂದು ಸಲ ಸಾಲದ ಸುಳಿಯಲ್ಲಿ ಸಿಗಾಕೋಬಿಟ್ರೆ ಅದರಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ? ಅದೇ ರೀತಿಯಲ್ಲಿ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಮತ್ಕಾರಿಯಾದಂತಹ ಪವರ್ಫುಲ್ ಆಗಿರುವಂತಹ ಜೀರಿಗೆ ರೆಮಿಡಿನ ನೀವು ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಮಾಡುತ್ತೆ ಅಂತಂದರೆ
ತುಂಬ ಸುಲಭವಾಗಿ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂತಹ ಜೀರಿಗೆನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಾಲದ ಸುಳಿಯಿಂದ ಹೊರಗಡೆ ಬರ್ತೀರಾ, ಮತ್ತು ದುಡಿದಂಥ ಹಣ ಎಲ್ಲವೂ ಸಹ ನಿಮಗೆ ಕೈಯಲ್ಲಿ ಉಳಿಯುತ್ತೆ. ನಾನು ಆಗಲೇ ನಿಮಗೆ ಹೇಳಿದೆ ಅಲ್ವಾ, ಮೊದಲೇ ನಾನು ನಿಮಗೆ ಹೇಳಿದ್ದೀನಿ, ಜೀರಿಗೆನ ನಾವು ರಾಹುವಿಗೆ ಹೋಲಿಸ್ತೀವಿ. ರಾಹುವನ್ನ ನಾವು ಬಲಪಡಿಸ್ಕೊಂಡ್ರೆ ಮಾತ್ರ ನಾವು ಸಾಲದ ಸುಳಿಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಹಾಗಾದರೆ ಜೀರಿಗೆನ ಬಳಸ್ಕೊಂಡು ಯಾವ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಾವು ಸಾಲದ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಅಂತ ಅನ್ನೋದು ನಾವು ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಹಾಂ ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ ಜೀರಿಗೆನ ತೋರಿಸ್ತಾ ಇದ್ದೀನಿ. ಮೊದಲು ನಿಮ್ಮ ಅಡುಗೆ ಮನೆಯಲ್ಲಿರುವಂತಹ ಒಂದು ಜೀರಿಗೆನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಅಂದರೆ ಎಷ್ಟು ತೆಗೆದುಕೊಳ್ಬೇಕು ಅಂತ ಅಂದರೆ, ನೋಡಿ ನಾನು ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಜೀರಿಗೆ ತೋರಿಸ್ತಾ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ, ಪ್ರತಿಯೊಬ್ಬ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ಕೊಳ್ಳೋಂತಹ ಪ್ರತಿಯೊಬ್ಬ ಹೆಣ್ಣು ಮಗುಗೂ ಸಹ ಈ ಒಂದು ಜೀರಿಗೆ ಯಾವ ರೀತಿ ಇರುತ್ತೆ ಅಂತ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಈ ಜೀರಿಗೆನ ತೆಗೆದುಕೊಳ್ಳಿ. ಒಂದು ಎಷ್ಟು ತೆಗೆದುಕೊಳ್ಬೇಕು ಅಂತ ಅಂದರೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೆಗೆದುಕೊಂಡು ನೀವು ಇದನ್ನು ಯಾವತ್ತು ತೆಗೆದುಕೊಳ್ಬೇಕು ಅಂತಂದರೆ, ನೀವು ಬುಧವಾರ ನೀವು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಒಂದು ರೆಮಿಡಿನ ನೀವು ಬುಧವಾರ ದಿನ ಮಾಡ್ಕೊಳ್ಳಿ. ಬುಧವಾರ ದಿನ ನೀವು ಬೆಳಿಗ್ಗೆನೇ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಮುಗಿಸಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ಮತ್ತು ನಿಮ್ಮ ಮನೆಯ ದೇವರಿಗೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ತುಪ್ಪದ ದೀಪವನ್ನು ಹಚ್ಚಿ ನಂತರ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಂ ಫ್ರೆಂಡ್ಸ್, ನಿಮಗೆ ಗೊತ್ತಾಗಲಿ ಅಂತ ನಾನಿಲ್ಲಿ ನೋಡಿ ಇಷ್ಟು ಜೀರಿಗೆನ ತೆಗೆದುಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಜೀರಿಗೆನ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಈ ತುಟಿ ಇರುತ್ತಲ್ವ, ಈ ತುಟಿನ ಹೀಗೆ ಮಾಡಿ ನೀವು ಇಲ್ಲಿ ಅಂದರೆ ಈ ತುಟಿಯ ಇಲ್ಲಿ ಅಂದರೆ ಹಲ್ಲಿಂದ ಹೊರಭಾಗದಲ್ಲಿ ತುಟಿಯ ಒಳಗಡೆ ಈ ರೀತಿ ಜೀರಿಗೆನ ಅರ್ಧ ಸ್ಪೂನಷ್ಟು ಜೀರಿಗೆನ ಈ ರೀತಿ ಹಾಕೋಬೇಕಾಗುತ್ತೆ. ಅಂದರೆ ಇಲ್ಲಿ ಹಾಕ್ಕೊಂಡು ನಂತರ ನೀವೇನು ಮಾಡಬೇಕು ಅಂತಂದರೆ, ಇದನ್ನು ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಈಗ ಕೆಲಸಕ್ಕೆ ಹೋಗುವಂಥ ಮಹಿಳೆ ಆಗಿರ್ಬೋದು, ಪುರುಷರಾಗಿರ್ಬೋದು, ಇವರು ಬೆಳಿಗ್ಗೆ ಟೈಮಲ್ಲಿ ಮಾಡ್ಕೊಳ್ಳಿ, ಇಲ್ಲ ಸಾಯಂಕಾಲ ಟೈಮಲ್ಲಿ ಮಾಡ್ಕೊಳ್ಳಿ. ಮನೇಲೇ ಇರುವಂತಹ ಹೆಣ್ಮಕ್ಳು ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಯಾವ ಒಂದು ದಿನ ಅಂದರೆ ಬುಧವಾರ ದಿನ ಮಾತ್ರ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ಪ್ರತಿ ಬುಧವಾರ ನೀವು ಮಾಡ್ಕೊಳ್ಳಿ. ಇಲ್ಲಿ ಅಂದರೆ ತುಟಿಯ ಒಳಗಡೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಂದರೆ ಜೀರಿಗೆನ ಹಾಕ್ಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ, ನೀವು ಈ ಒಂದು ರೆಮಿಡಿ ಮಾಡಬೇಕಾದ್ರೆ ನೀವು ನೆಲದ ಮೇಲೆ ಕುತ್ಕೊಂಡಾದ್ರೂ ಮಾಡ್ಕೋಬೋದು, ಚೇರ್ ಮೇಲಾದ್ರೂ ಕುತ್ಕೋಬೋದು, ಸೋಫಾದ ಮೇಲಾದ್ರೂ ಕುತ್ಕೋಬೋದು. ನೆಲದ ಮೇಲೆ ಕುತ್ಕೊಂಡು ನೀವು ಮಾಡ್ತೀವಿ ಅಂತ ನೀವು ಹೇಳೋದಾದರೆ ಅಲ್ಲಿ ನೀವು ಒಂದು ಮ್ಯಾಟ್ ಆದರೂ ಹಾಕ್ಕೊಳ್ಳಿ. ಅಂದರೆ ಕುತ್ಕೊಳ್ಳುವಾಗ ಮ್ಯಾಟ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಒಂದು ಮಣೆನಾದರೂ ಇಟ್ಕೊಳ್ಳಿ. ಆದರೆ ಮೇನಾಗಿ ನೀವು ಸೂರ್ಯ ದಿಕ್ಕಿಗೆ ಮುಖ ಮಾಡ್ಕೋಬೇಕಾಗುತ್ತೆ. ಅಂದರೆ ಪೂರ್ವದ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಂತರ ನೀವೇನು ಮಾಡಬೇಕಂದ್ರೆ, ಫ್ರೆಂಡ್ಸ್, ಸೂರ್ಯ ದಿಕ್ಕಿಗೆ ನೀವು ಮುಖ ಮಾಡಿ ಕುಳಿತುಕೊಂಡು ನೀವು ನೋಡಿ ನಾನಿಲ್ಲಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀವು ಅಂದರೆ ಚಕ್ಕಳ ಬಟ್ಟೆ ಹಾಕ್ಕೊಂಡು ನೀವು ಕುಳಿತುಕೊಂಡ್ರೆ ನೆಲದ ಮೇಲೆ ಸೂರ್ಯ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡಿರ್ತೀರ ಅಲ್ವಾ. ನಂತರ ನೋಡಿ ಈ ರೀತಿ ಬೆರಳನ್ನು ನೀವು ಇಟ್ಕೋಬೇಕಾಗುತ್ತೆ. ಈ ರೀತಿ ಇಟ್ಕೊಂಡು ನೀವು ಈ ರೀತಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನೀವು ಕುತ್ಕೊಂಡು ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ. ಅಂದರೆ ಅದನ್ನು ನೀವು ಅಂದರೆ ಜೀರಿಗೆನ ತುಟಿಯ ಒಳಗಡೆ ಹಾಕ್ಕೊಂಡಿರ್ತೀರ, ನಾಲಿಗೆ ಚಾಲನೆ ಮಾಡಬಾರ್ದು, ಅಂದರೆ ನೀವು ಮಾತಾಡಬಾರ್ದು. ಮನಸ್ಸಿನಲ್ಲೇ ಆ ಒಂದು ಮಂತ್ರವನ್ನು ನೀವು 108 ಬಾರಿ ಹೇಳ್ಕೋಬೇಕಾಗುತ್ತೆ. ಅಂದರೆ ಈ ರೀತಿ ಇಟ್ಕೊಂಡು ನಾಲಿಗೆ ಒಳಗಡೆ ಜೀರಿಗೆ ಹಾಕ್ಕೊಂಡು ಮನಸ್ಸಿನಲ್ಲಿಯೇ 108 ಬಾರಿ ಓಂ ರಂ ರಾಹುವೇ ನಮಃ, ಓಂ ರಂ ರಾಹುವೇ ನಮಃ. ಆ ಮಂತ್ರ ಯಾವುದು ಅಂತ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ನಾನು ಸ್ಕ್ರೀನ್ನ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಮಂತ್ರನ ನೀವು 108 ಬಾರಿ ಮನಸ್ಸಿನಲ್ಲೇ ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ನೀವು ಬಾಯಲ್ಲಿರುವಂತಹ ಜೀರಿಗೆನ ನೀವು ಚೆನ್ನಾಗಿ ಅಗೆದು ನೀವು ನುಂಗ್ಕೋಬೇಕಾಗುತ್ತೆ. ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಮೈಯಲ್ಲಿರುವಂತಹ ನೆಗೆಟಿವ್ ಅಂಶ ದೂರ ಆಗುತ್ತೆ. ನಿಮ್ಮ ಮೈಯಲ್ಲಿರುವಂಥ ನೆಗೆಟಿವ್ ಅಂಶ ದೂರವಾಗಿ ನಿಮಗೆ ಪಾಸಿಟಿವ್ ಅನ್ನೋ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇದನ್ನು ಅಂದರೆ ಈ ಜೀರಿಗೆನ ನೀವು ತುಟಿಯಲ್ಲಿ ಇಟ್ಕೊಂಡು ಏನಕ್ಕೆ ಮಾಡ್ಕೋಬೇಕು ಅಂತ ಅನ್ನೋದಾದರೆ, ಜೀರಿಗೆ ಅಂತ ಅನ್ನೋದು ರಾಹುವಿಗೆ ಸಂಬಂಧಪಟ್ಟಿದ್ದು. ನೀವು ರಾಹುವಿಗೆ ನೆನೆದು ನೀವು ಅಂದರೆ ಈ ಒಂದು ಮಂತ್ರನ ನೀವು ಹೇಳ್ತಿರಲ್ವ, ಹೇಳಿದಾಗ ನಿಮಗೆ ರಾಹು ಆ್ಯಕ್ಟಿವ್ ಆಗ್ತಾನೆ. ರಾಹು ಆ್ಯಕ್ಟಿವ್ ಆದಾಗ ನಿಮ್ಮಲ್ಲಿರುವಂತಹ ಫ್ರೆಂಡ್ಸ್, ರಾಹುವಿಗೆ ಅಂದರೆ ಈ ಒಂದು ಜೀರಿಗೆ ರಾಹುವಿಗೆ ಸಂಬಂಧಪಟ್ಟಿದ್ದು. ರಾಹುವಿಗೆ ಸಂಬಂಧಪಟ್ಟಿರೋದಕ್ಕೆ ನೀವು ಈ ಒಂದು ರಾಹುವಿನ ಈ ಒಂದು ಮಂತ್ರವನ್ನು ನೀವು 108 ಬಾರಿ ಮನಸ್ಸಿನಲ್ಲಿ ಪಠನೆ ಮಾಡೋದ್ರಿಂದ ಮಾತ್ರನೇ ನಿಮಗೆ ರಾಹು ಪ್ರತಿ ಬುಧವಾರನೂ ಸಹ ನೀವು ಮಾಡ್ಕೊಳ್ಳಿ. ಯಾವ ಸಮಯದಲ್ಲಾದರೂ ಬೇಕಾದ್ರೆ ಮಾಡ್ಕೊಳ್ಳಿ.
ಈ ಒಂದು ರಾಹುವಿನ ನೀವು ಮಂತ್ರವನ್ನು ಹೇಳಿ ನೀವು ಅಂದರೆ 108 ಬಾರಿ ನೀವು ಪಠನೆ ಮಾಡೋದ್ರಿಂದ ರಾಹು ಆ್ಯಕ್ಟಿವ್ ಆಗ್ತಾನೆ. ರಾಹು ಆ್ಯಕ್ಟಿವ್ ಆದರೆ ರಾಹು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ. ತೆಗೆದುಕೊಂಡು ಹೋಗಿ ನಿಮಗೆ ಒಂದು ಲಕ್ಸುರಿ ಲೈಫ್ನ ನಿಮಗೆ ಕೊಡ್ತಾನೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹೌದು, ನೀವು ಕೈ ಇಟ್ಟಿದ್ದೆಲ್ಲದಕ್ಕೂ ಸಹ ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗುತ್ತೆ. ದುಡ್ದಂಥ ದುಡ್ಡು ಸಹ ನಿಮಗೆ ಉಳಿಯುತ್ತೆ. ಸಾಲ ನಿಮಗೆ ಲಕ್ಷ ಸಾಲ ಅಲ್ಲ, ಕೋಟಿ ಸಾಲ ಇದನ್ನು ತುಂಬ ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಪರಿಹಾರ. ಇವತ್ತು ಬುಧವಾರ ಅಂತ ಅಂದ್ಕೊಳ್ಳಿ. ಇವತ್ತು ಬುಧವಾರ ದಿನ ನೀವು ಇವತ್ತು ದಿನ ಮಾಡಿದ್ದೀರಾ, ಮತ್ತೆ ನೆಕ್ಸ್ಟು ಅಂದರೆ ಒಂದು ವಾರ ಕಳೆದು ಬುಧವಾರ ಬರೋ ವರ್ಷನೇ ನಿಮಗೆ ಹೊಸದಾದಂತಹ ಒಂದು ಹಣ ಬರುವಂತಹ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ರಾಹು ಆ್ಯಕ್ಟಿವ್ ಆದರೆ ಮಾತ್ರ ನಿಮಗೆ ದುಡ್ಡು ಬರೋಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಮತ್ತು ಪ್ರತಿ ಬುಧವಾರನೂ ಸಹ ನೀವು ಮಾಡ್ಕೊಳ್ಳಿ. ಆದರೆ ಇದನ್ನು ನೀವು ಯಾರಿಗೂ ಹೇಳಕ್ಕೆ ಹೋಗಬಾರ್ದು. ಹೇಳದೇ ನೀವು ಮನಸ್ಸಿನಲ್ಲೇ ಇದನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಿಮಗೆ ಲಕ್ಷ ಅಲ್ಲ ಕೋಟಿ ಸಾಲ ಇದ್ರೂ ತುಂಬ ಸುಲಭವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ರಾಹು ಈ ರೀತಿ ಮಾಡೋದ್ರಿಂದ ರಾಹು ನಿಮಗೆ ಯಾವ ರೀತಿ ನಿಮಗೆ ಎಫೆಕ್ಟ್ ಆಗಿ ವರ್ಕ್ ಆಗುತ್ತೆ ಅಂತಂದರೆ, ನಿಮಗೆ ನಿಮ್ಮಲ್ಲಿರುವಂಥ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ. ನಾನಾ ಮೂಲಗಳಿಂದ ಹಣ ಬರುತ್ತೆ. ದಾರಿದ್ರ್ಯತನ, ಕಷ್ಟಗಳು, ಸಮಸ್ಯೆಗಳು, ಹಣದ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆಯಾಗಿ ನಿಮಗೆ ಒಂದು ಅದೃಷ್ಟವೇ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಆಗಿರುವಂತಹ ಒಂದು ಜೀರಿಗೆ ರೆಮಿಡಿ ಇದು ಅಂತಲೇ ಹೇಳ್ಬೋದು. ಸಾಲ ತೀರ್ತು ಅಂತಂದರೆ ಸಾಕಲ್ವ ಫ್ರೆಂಡ್ಸ್, ಪ್ರತಿಯೊಂದು ದುಡ್ಡು ಸಹ ನಮಗೆ ಕೈಯಲ್ಲಿ ಉಳಿಯುತ್ತೆ. ಹಾಗಾಗಿ ಇದನ್ನು ನೀವು ಸಾಲ ಯಾವ ಮಟ್ಟಿಗೆ ನೀವು ತೀರುತ್ತೆ ಅಂತ ಅನ್ನೋದನ್ನ ನೀವೇ ಒಂದು ಸಲ ಟೆಸ್ಟ್ ಮಾಡಿ ನೋಡಿ. ಒಂದು ಬುಧವಾರ ಮಾಡಿ, ಒಂದು ಬುಧವಾರ ಕಳೆದು ನೆಕ್ಸ್ಟ್ ಬರೋದ್ರೊಳಗೆ ನಿಮಗೆ ತುಂಬ ಸುಲಭವಾಗಿ ಒಂದು ಹೊಸ ರೂಪದಲ್ಲಿ ಹಣ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಸಾಲ ಅಂತ ಅನ್ನೋದು 100 ಪಟ್ಟು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ಜೀರಿಗೆ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಇದನ್ನ ಮಾಡೇ ಮಾಡ್ತೀನಿ. ನೀವು ಸಹ ನಮ್ಮ ಫ್ಯಾಮಿಲಿ ಅಂತ ಅಂದಮೇಲೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಸಹ ಇದನ್ನ ಮಾಡ್ಕೊಳ್ಳೋದ್ರಿಂದ ಸಾಲದ ಸಮಸ್ಯೆಯಿಂದ ಯಾರ್ಯಾರು ಬಳಲ್ತಾ ಇದ್ದೀರೋ ಅಂಥವ್ರೆಲ್ಲರೂ ಸಹ ಹೊರಗಡೆ ಬನ್ನಿ. ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರೋರು ಕೆಲವರು ಸಾಲ ಮಾಡಿ ಸಾಲ ತೀರ್ಸೋಕ್ಕಾಗ್ದೇ ಸೂಸೈಡ್ ಮಾಡ್ಕೊಂಡಿರುವಂತಹ ಸಾಧ್ಯತೆಯನ್ನು ನಾವು ನೋಡಿದ್ದೀವಿ ಅಲ್ವಾ. ಅಂತಹ ಒಂದು ಪರಿಸ್ಥಿತಿಗಳನ್ನು ಸಹ ನಾವು ಕೇಳಿರ್ತೀವಿ ಅಲ್ವಾ. ಹಾಗಾಗಿ ಸಾಲದ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂತಂದರೆ ಈ ಒಂದು ಚಿಕ್ಕದಾದಂಥ ಜೀರಿಗೆ ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಾಲದ ಸಮಸ್ಯೆಯಿಂದ ತುಂಬ ಸುಲಭವಾಗಿ ಹೊರಗಡೆ ಬರ್ತೀರಾ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ ಅಲ್ವಾ. ಯಾರ್ಯಾರು ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಸಹ ಇದು ಒಳ್ಳೆಯದಾಗಲಿ. ಪ್ರತಿಯೊಬ್ಬರು 90% ಅಂದರೆ ನಮ್ಮ ಜನರಲ್ಲಿ, ನಮ್ಮ ಮನುಷ್ಯರಲ್ಲಿ 90% ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತಾರೆ. ಪ್ರತಿಯೊಬ್ಬರು ಸಹ ಇದನ್ನ ಮಾಡಿ ಸಾಲದ ಸಮಸ್ಯೆಯಿಂದ ಹೊರಗಡೆ ಬನ್ನಿ. ಓಕೆ ಫ್ರೆಂಡ್ಸ್, ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ನಿಮ್ಮ ಚಾನಲ್ನ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ಕೊನೆಯ ತನಕ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಚಾನಲ್ನಲ್ಲಿ ಕೊಡಿ. ಮತ್ತು ಫ್ರೆಂಡ್ಸ್, ಇನ್ನೊಂದು ಆಲ್ರೆಡಿ ನಾನು ಹೇಳಿದ್ದೀನಿ, ಯಾರು ಅತಿ ಹೆಚ್ಚಾಗಿ ನಮ್ಮ ಒಂದು ವೀಡಿಯೋಸ್ಗಳನ್ನ ನೋಡಿ ನನಗೆ ಹೆಚ್ಚಾಗಿ ಕಮೆಂಟ್ ಮಾಡ್ತೀರೋ, ಅಂದರೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಅತಿ ಹೆಚ್ಚಾಗಿ ಯಾರು ಕಮೆಂಟ್ ಮಾಡ್ತೀರೋ ಅಂಥ ವಿಜೇತ ಶಾಲೆನ ತಿಂಗಳಿಗೆ ಒಂದು ಸಲ ಗುರುತಿಸಿ ಅವರಿಗೆ ಒಂದು 2 ಗ್ರಾಮ್ ಚಿನ್ನದ ನಾಣ್ಯ ಮತ್ತು ಐಫೈ ಮೊಬೈಲ್ನ ಸಹ ಒಂದು ಗಿಫ್ಟನ್ನಾಗಿ ಕೊಡಬೇಕು, ಅಂದರೆ ಉಡುಗೊರೆಯನ್ನಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂತಹ ವಿಜೇತ ಶಾಲೆ ನೀವಾಗಿದ್ದರೆ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಕೊಡಿ. ಓಕೆ ಫ್ರೆಂಡ್ಸ್, ಇದೇ ರೀತಿ ಇರುವಂತಹ ತುಂಬ ಮುಖ್ಯವಾಗಿ ವರ್ಕ್ ಮಾಡುವಂತಹ ಕೆಲವೊಂದು ರೆಮಿಡಿಗಳನ್ನ ನಾನು ಮತ್ತೆ ತರ್ತೀನಿ. ನಮ್ಮ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ವರ್ಕ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.